ಬನ್ನಿ ಒಂದು ಕಥೆಯ ಮೂಲಕ ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ ಆರಂಭಿಸೋಣ. ಇದು ಎರಡನೇ ಮಹಾಯುದ್ಧದ ಕೊನೆಯ ದಿನಗಳಲ್ಲಿ ನಡೆದ ಘಟನೆ. 11 ವರ್ಷದ ಹೆಲ್ಮೆಟ್ ಅನ್ನೋ ಜರ್ಮನ್ ಹುಡುಗ ತನ್ನ ಪೋಷಕರು ಆತಂಕದಿಂದ ಮಾತಾಡೋದನ್ನ ಕೇಳಿಸ್ಕೊಳ್ತಾನೆ. ಅವನ ತಂದೆ ಹೇಳ್ತಾರೆ, ನಾವು ಯಹೂದಿಗಳಿಗೆ ಏನು ಮಾಡಿದ್ವೋ ಅದನ್ನೇ ಅವರು ನಮಗೂ ಮಾಡ್ತಾರೆ ಅಂತ. ನೋಡಿ, ಈ ಒಂದು ಸಣ್ಣ ಘಟನೆ ಒಂದು ಆಡಳಿತ ತನ್ನ ಜನರ ಮನಸ್ಸಿನ ಮೇಲೆ ಎಂಥ ಆಳವಾದ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಿದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ ಇದೇ ಆಗಿರುತ್ತೆ: ಒಂದು ಪ್ರಜಾಪ್ರಭುತ್ವ ಹೇಗೆ ಅಂತ್ಯಗೊಳ್ಳುತ್ತೆ? ಈ ಪ್ರಶ್ನೆಯನ್ನ ಮನಸ್ಸಿನಲ್ಲಿಟ್ಕೊಂಡೇ ನಾವು ಇತಿಹಾಸದ ಈ ಮಹತ್ವದ ಅಧ್ಯಾಯವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಮೊದಲು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಲೇಬೇಕು. ಮೊದಲನೇ ಮಹಾಯುದ್ಧದ ನಂತರ ಜರ್ಮನಿಯ ಪರಿಸ್ಥಿತಿ ಹೇಗಿತ್ತು ಮತ್ತು ಆ ಪರಿಸ್ಥಿತಿಗಳು ಒಂದು ಉಗ್ರವಾದಿ ಸಿದ್ಧಾಂತದ ಬೆಳವಣಿಗೆಗೆ ಹೇಗೆ ದಾರಿ ಮಾಡಿಕೊಟ್ಟವು ಅನ್ನೋದನ್ನ ಮೊದಲು ನೋಡೋಣ. ಮೊದಲನೇ ಮಹಾಯುದ್ಧವನ್ನ ಮುಗಿಸಿದ್ದು ವರ್ಸೈಲ್ಸ್ ಒಪ್ಪಂದ. ಆದರೆ ಇದನ್ನ ಒಂದು ಶಾಂತಿ ಒಪ್ಪಂದ ಅನ್ನೋದಕ್ಕಿಂತ ಜರ್ಮನಿಯ ಮೇಲೆ ಹೇರಲಾದ ಒಂದು ಕಠಿಣ ಶಿಕ್ಷೆ ಅನ್ನೋದೇ ಸರಿ. ಯಾಕಂದ್ರೆ ಈ ಒಪ್ಪಂದ ದೇಶದ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಕುಗ್ಗಿಸಿತು. ಅಷ್ಟೇ ಅಲ್ಲ, ಜರ್ಮನ್ ಜನರ ಸ್ವಾಭಿಮಾನಕ್ಕೂ ದೊಡ್ಡ ಪೆಟ್ಟು ಕೊಡ್ತು. ಅಷ್ಟೇ ಅಲ್ಲ, ಜರ್ಮನಿಯ ಮೇಲೆ ಯುದ್ಧದ ಪರಿಹಾರವಾಗಿ ಬರೋಬ್ಬರಿ 6.6 ಬಿಲಿಯನ್ ಪೌಂಡ್ಗಳ ದಂಡವನ್ನ ವಿಧಿಸಲಾಯಿತು. ಈಗಾಗಲೇ ದುರ್ಬಲವಾಗಿದ್ದ ಆರ್ಥಿಕತೆಯ ಮೇಲೆ ಇದು ಇನ್ನೊಂದು ದೊಡ್ಡ ಹೊಡೆತ. ಈ ಅಗಾಧವಾದ ಮೊತ್ತ ದೇಶವನ್ನ ಆರ್ಥಿಕವಾಗಿ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಿತು. ಸೊ ಈ ಆರ್ಥಿಕ ಒತ್ತಡದಿಂದ ಏನಾಯ್ತು ಅಂದ್ರೆ ದೇಶದಲ್ಲಿ ಅತಿ ಹಣದುಬ್ಬರ ಅನ್ನೋ ಭಯಾನಕ ಸ್ಥಿತಿ ನಿರ್ಮಾಣವಾಯಿತು. ಸರಳವಾಗಿ ಹೇಳೋದಾದ್ರೆ ಹಣಕ್ಕೆ ಬೆಲೆಯೇ ಇಲ್ಲದ ಹಾಗಾಯಿತು. ಜರ್ಮನ್ ಕರೆನ್ಸಿಯ ಮೌಲ್ಯ ಸಂಪೂರ್ಣವಾಗಿ ಕುಸಿದು ಹೋಯಿತು. ಇದರ ಪರಿಣಾಮ ಎಷ್ಟೊಂದು ಭೀಕರವಾಗಿತ್ತು ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ಜನರು ತಮ್ಮ ಜೀವನ ಪೂರ್ತಿ ಕೂಡಿಟ್ಟ ಹಣ ಒಂದೇ ದಿನದಲ್ಲಿ ಕಾಗದದ ಚೂರುಗಳಂತಾಯಿತು. ಒಂದು ತುಂಡು ಬ್ರೆಡ್ ತಗೊಳ್ಳೋಕೆ ಕೈಗಾಡಿಗಳಲ್ಲಿ ನೋಟುಗಳನ್ನ ತುಂಬಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂತು. ಇಂಥ ಹತಾಶೆ ಮತ್ತು ಆರ್ಥಿಕ ಅವ್ಯವಸ್ಥೆಯೇ ಮುಂದೆ ಬರಲಿದ್ದ ರಾಜಕೀಯ ಬಿರುಗಾಳಿಗೆ ವೇದಿಕೆ ಸಿದ್ಧಪಡಿಸಿತು. ಇಂಥ ಒಂದು ರಾಷ್ಟ್ರೀಯ ಬಿಕ್ಕಟ್ಟಿನ ಸಮಯದಲ್ಲಿ ಜನರ ಆ ಕೋಪ, ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಒಬ್ಬ ವ್ಯಕ್ತಿ ಮತ್ತು ಅವನ ಸಿದ್ಧಾಂತ ಮುಂಚೂಣಿಗೆ ಬಂತು. ಹಾಗಿದ್ರೆ ಯಾರಿವರು ಅಡಾಲ್ಫ್ ಹಿಟ್ಲರ್? ಅವನು ಮೂಲತಃ ಆಸ್ಟ್ರಿಯಾದವನು. ಒಬ್ಬ ಕಲಾವಿದನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಆದರೆ ಕಲಾಶಾಲೆಯಿಂದ 2 ಸಲ ತಿರಸ್ಕೃತನಾಗಿದ್ದ. ಬಡತನದಲ್ಲಿ ಬದುಕ್ತಿದ್ದ. ಆದರೆ ಮೊದಲ ಮಹಾಯುದ್ಧ ಅವನ ಬದುಕನ್ನೇ ಬದಲಾಯಿಸಿತು. ಯುದ್ಧದ ಅನುಭವ ಅವನನ್ನ ಒಬ್ಬ ಕಟ್ಟಾ ರಾಷ್ಟ್ರೀಯತಾವಾದಿಯಾಗಿ ಪರಿವರ್ತಿಸಿತು. ಹಿಟ್ಲರ್ ಮತ್ತು ಅವನ ಹಿಂಬಾಲಕರು ಒಂದು ತುಂಬಾನೇ ಅಪಾಯಕಾರಿಯಾದ ಸುಳ್ಳು ಕಥೆಯನ್ನ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಅದೇನಂದ್ರೆ, ಜರ್ಮನಿ ಯುದ್ಧಭೂಮಿಯಲ್ಲಿ ಸೋಲಲೇ ಇಲ್ಲ, ಬದಲಿಗೆ ದೇಶದ ಒಳಗಿದ್ದ ಯಹೂದಿಗಳು, ಮಾರ್ಕ್ಸ್ವಾದಿಗಳು ಮತ್ತು ರಾಜಕಾರಣಿಗಳೇ ನಮ್ಗೆ ಮೋಸ ಮಾಡಿದ್ರು, ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಈ ಸಿದ್ಧಾಂತ ಜನರ ಕೋಪಕ್ಕೆ ಒಂದು ಗುರಿಯನ್ನ ತೋರಿಸ್ತು. ಇದೇ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದ್ದೇ ನಾಜಿ ಪಕ್ಷ. ಈ ಪಕ್ಷ ಜರ್ಮನಿಯ ಕಳೆದುಹೋದ ಗೌರವವನ್ನ ಮತ್ತೆ ತಂದುಕೊಡ್ತೀವಿ, ನಮ್ಗಾದ ಅವಮಾನಕ್ಕೆ ಪ್ರತಿಕಾರ ತೀರಿಸ್ಕೊಡ್ತೀವಿ ಅನ್ನೋ ಭರವಸೆ ಕೊಡ್ತು. ಇದು ಹತಾಶೆಯಿಂದ ಕಂಗೆಟ್ಟಿದ್ದ ಜನರಿಗೆ ತುಂಬಾನೇ ಆಕರ್ಷಕವಾಗಿ ಕಾಣ್ತು. ಸರಿ, ಮೊದಲು ಒಂದು ಸಣ್ಣ ಗುಂಪಾಗಿದ್ದ ಈ ಪಕ್ಷ ಮುಂದೆ ಇಡೀ ದೇಶವನ್ನೇ ನಿಯಂತ್ರಿಸೋ ರಾಜಕೀಯ ಶಕ್ತಿಯಾಗಿ ಬೆಳೆದಿದ್ದೆ ಹೇಗೆ? ಜರ್ಮನಿ ಹೇಗೋ ಚೇತರಿಸ್ಕೊಳ್ತಿದೆ ಅನ್ನೋವಾಗ್ಲೇ 1929ರಲ್ಲಿ ಮತ್ತೊಂದು ದೊಡ್ಡ ಹೊಡೆತ ಬಿತ್ತು. ಅದುವೇ ಜಾಗತಿಕ ಮಹಾ ಆರ್ಥಿಕ ಕುಸಿತ. ಇದರಿಂದ ಜರ್ಮನಿಯಲ್ಲಿದ್ದ ವೈಮರ್ ಗಣರಾಜ್ಯ ಅಂದ್ರೆ ಅಂದಿನ ಪ್ರಜಾಪ್ರಭುತ್ವ ಸರ್ಕಾರದ ಮೇಲಿದ್ದ ಜನರ ನಂಬಿಕೆ ಸಂಪೂರ್ಣವಾಗಿ ಹೊರಟೋಯ್ತು. ಈ ಚಾರ್ಟ್ ನೋಡಿದ್ರೆ ನಮಗೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೋಡಿ, 1928ರಲ್ಲಿ ಕೇವಲ 2.6% ಮತ ಪಡೆದಿದ್ದ ನಾಜಿ ಪಕ್ಷ ಕೇವಲ 4 ವರ್ಷದಲ್ಲಿ ಅಂದ್ರೆ 1932ರಷ್ಟೊತ್ತಿಗೆ 37.3% ಮತಗಳನ್ನು ಪಡೆದು ಜರ್ಮನಿಯ ಅತಿದೊಡ್ಡ ಪಕ್ಷವಾದಿ ಹೊರಹೊಮ್ಮಿತು. ಜನರ ಹತಾಶೆ ಹೆಚ್ಚಾದಂತೆ ನಾಜಿಗಳ ಜನಪ್ರಿಯತೆಯು ಗಗನಕ್ಕೇರಿತು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಇದೆಲ್ಲ ನಡೆದ ವೇಗ. ನೋಡಿ, ಹಿಟ್ಲರ್ ಚಾನ್ಸಲರ್ ಆದ ಮೇಲೆ ಕೇವಲ 2 ತಿಂಗಳ ಒಳಗೆ ಒಂದರ ಹಿಂದೊಂದು ಘಟನೆಗಳು ನಡೆದು ಜರ್ಮನಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಇದೇ ನೋಡಿ ಆ ನಿರ್ಣಾಯಕ ಕಾನೂನು. ಈ ಒಂದೇ ಒಂದು ಕಾಯ್ದೆ ಜರ್ಮನಿಯ ಪ್ರಜಾಪ್ರಭುತ್ವಕ್ಕೆ ಸಾವಿನ ಶಾಸನ ಬರೀತು. ಕಾನೂನಿನ ಮೂಲಕವೇ ಸಂಸತ್ತಿನ ಅಧಿಕಾರವನ್ನ ಕಿತ್ತುಕೊಂಡು ಹಿಟ್ಲರ್ಗೆ ಸರ್ವಾಧಿಕಾರದ ಅಧಿಕಾರವನ್ನ ನೀಡಲಾಯಿತು. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇಕಾ? ಸಂಪೂರ್ಣ ಅಧಿಕಾರ ಕೈಗೆ ಬಂದ್ಮೇಲೆ ನಾಜಿಗಳು ತಮ್ಗೆಷ್ಟು ಬಂದ ಹಾಗೆ ಜರ್ಮನ್ ಸಮಾಜವನ್ನ ಬದಲಾಯಿಸಕ್ಕೆ ಶುರು ಮಾಡಿದ್ರು.
ಅವ್ರೇನ್ ಮಾಡಿದ್ರು ಅಂದ್ರೆ ಮೊದಲು ಬೇರೆ ಎಲ್ಲ ರಾಜಕೀಯ ಪಕ್ಷಗಳನ್ನ ಬ್ಯಾನ್ ಮಾಡಿದ್ರು. ಆಮೇಲೆ ಮಾಧ್ಯಮ, ಸೈನ್ಯ, ಆರ್ಥಿಕತೆ ಹೀಗೆ ಪ್ರತಿಯೊಂದನ್ನು ಸರ್ಕಾರದ ಹಿಡಿತಕ್ಕೆ ತಗೊಂಡ್ರು. ಗೆಸ್ಟಾಪೋನಂಥ ರಹಸ್ಯ ಪೊಲೀಸ್ ಪಡೆಗಳನ್ನು ರಚಿಸಿ ವಿರೋಧಿಗಳನ್ನ ಹತ್ತಿಕ್ಕಿದ್ರು. ಚಿಕ್ಕ ಮಕ್ಕಳಿಗೂ ಶಾಲೆಗಳಲ್ಲಿ ತಮ್ಮ ಸಿದ್ಧಾಂತವನ್ನೇ ಬೋಧಿಸಲು ಶುರು ಮಾಡಿದ್ರು. ನಾಜಿಗಳ ನಿಯಂತ್ರಣ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಅದು ಜನರ ವೈಯಕ್ತಿಕ ಜೀವನದವರೆಗೂ ಇತ್ತು. ಉದಾಹರಣೆಗೆ, ಹುಡುಗರು ಆಕ್ರಮಣಕಾರಿಯಾಗಿ ಬಲಶಾಲಿಯಾಗಿರಬೇಕು, ಹುಡುಗಿಯರು ಒಳ್ಳೆಯ ತಾಯಂದಿರಾಗಿ ಶುದ್ಧ ಆರ್ಯನ್ ಮಕ್ಕಳನ್ನ ಹೆರಬೇಕು ಅಂತ ಬಾಲ್ಯದಿಂದಲೇ ತಲೆಗೆ ತುಂಬಲಾಗ್ತಿತ್ತು. ಹಾಗಿದ್ರೆ ಈ ಸರ್ವಾಧಿಕಾರದ ಪರಿಣಾಮ ಏನಾಯ್ತು? ಇದು ಕೊನೆಗೆ ಎಲ್ಲಿಗೆ ಬಂದು ನಿಂತಿತು? ನೋಡೋಣ ಬನ್ನಿ. ದೇಶದೊಳಗೆ ಅಧಿಕಾರವನ್ನ ಭದ್ರಪಡಿಸಿಕೊಂಡ ಮೇಲೆ ಹಿಟ್ಲರ್ನ ಗಮನ ಹೊರದೇಶಗಳ ಮೇಲೆ ಬಿತ್ತು. ಒಂದರ ಹಿಂದೊಂದರಂತೆ ಆಕ್ರಮಣಕಾರಿ ನೀತಿಗಳನ್ನ ಅನುಸರಿಸಿದ. ವರ್ಸೈಲ್ಸ್ ಒಪ್ಪಂದವನ್ನ ಮುರಿದು ಬೇರೆ ದೇಶಗಳನ್ನ ಆಕ್ರಮಿಸಿಕೊಂಡು ಕೊನೆಗೆ 1939ರಲ್ಲಿ ಪೋಲೆಂಡ್ ಮೇಲೆ ದಾಳಿ ಮಾಡಿ ಜಗತ್ತನ್ನ ಮತ್ತೊಂದು ಮಹಾಯುದ್ಧಕ್ಕೆ ತಳ್ಳಿದ. ಆದರೆ ನಾಜಿ ಆಡಳಿತದ ಅತ್ಯಂತ ಕ್ರೂರ, ಅತ್ಯಂತ ಭೀಕರ ಮುಖ ಅಂದ್ರೆ ಅದು ಹತ್ಯಾಕಾಂಡ. ಅವರ ಸಿದ್ಧಾಂತದ ಹೆಸರಿನಲ್ಲಿ ಲಕ್ಷಾಂತರ ಜನರನ್ನ ವ್ಯವಸ್ಥಿತವಾಗಿ ಕೊಲ್ಲಲಾಯಿತು. ಇದರಲ್ಲಿ ಸುಮಾರು 6 ಮಿಲಿಯನ್ ಯಹೂದಿಗಳೂ ಸೇರಿದ್ರು. ಇದು ಇತಿಹಾಸದ ಒಂದು ಕರಾಳ ಅಧ್ಯಾಯ. ತನ್ನ ಶಕ್ತಿಯ ಬಗ್ಗೆ ಅತಿಯಾದ ನಂಬಿಕೆ ಇಟ್ಕೊಂಡಿದ್ದ ಹಿಟ್ಲರ್ 1941ರಲ್ಲಿ ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡ್ದ. ಇದು ಅವನ ಅತಿದೊಡ್ಡ ಯುದ್ಧ ತಂತ್ರದ ತಪ್ಪಾಗಿತ್ತು. ಈ ನಿರ್ಧಾರದಿಂದ ಜರ್ಮನಿ 2 ಕಡೆ ಯುದ್ಧ ಮಾಡಬೇಕಾಗಿ ಬಂತು, ಅದರ ಸಂಪನ್ಮೂಲಗಳು ಖಾಲಿಯಾದವು ಮತ್ತು ಕೊನೆಗೆ 1945ರಲ್ಲಿ ನಾಜಿ ಆಡಳಿತದ ಪತನವಾಯಿತು. ನಾವೀ ಚರ್ಚೆಯನ್ನ ಒಂದು ಪ್ರಜಾಪ್ರಭುತ್ವ ಹೇಗೆ ಸಾಯುತ್ತೆ ಅನ್ನೋ ಪ್ರಶ್ನೆಯೊಂದಿಗೆ ಶುರು ಮಾಡ್ತೀವಿ ಅಲ್ವಾ? ಜರ್ಮನಿಯ ಇತಿಹಾಸ ನಮಗೆ ಕೆಲವು ಉತ್ತರಗಳನ್ನು ಕೊಡುತ್ತೆ. ತೀವ್ರವಾದ ಆರ್ಥಿಕ ಸಂಕಷ್ಟ, ರಾಷ್ಟ್ರೀಯ ಅವಮಾನದ ಭಾವನೆ ಮತ್ತು ಎಲ್ಲವನ್ನೂ ಸರಿಪಡಿಸ್ತೀನಿ ಅಂತ ಬರುವ ಒಬ್ಬ ಬಲಿಷ್ಠ ನಾಯಕನ ಮೇಲಿನ ಕುರುಡು ನಂಬಿಕೆ. ಈ ಪಾಠಗಳು ಕೇವಲ ಇತಿಹಾಸಕ್ಕಷ್ಟೇ ಸೀಮಿತವಲ್ಲ, ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ. ಸಮಾಜಗಳು ಉಗ್ರಗಾಮಿ ಸಿದ್ಧಾಂತಗಳಿಗೆ ಹೇಗೆ ಬಲಿಯಾಗಬಹುದು ಅನ್ನೋದ್ರ ಬಗ್ಗೆ ನಾವು ಸದಾ ಜಾಗೂತರಾಗಿರಬೇಕು ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ.